ಮಳವಳ್ಳಿ ಸಿಎಸ್ಆರ್ ಅನುದಾನದಲ್ಲಿ ಸುಮಾರು 90 ಕೋಟಿಗೂ ಹೆಚ್ಚು ಅನುದಾನವನ್ನು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಲ್ಟಿಮೀಡಿಯಾ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ಪ್ರತಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಶಿಕ್ಷಣದ ಬೆಳಕನ್ನು ನೀಡುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂದು ಶಾಸಕ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ತಾಲೂಕಿನ ಬೆಂಡರವಾಡಿ ಮಳವಳ್ಳಿ ಪಟ್ಟಣದ ಕೋಟೆ ಶಾಲೆ ಗ್ರಾಮದಲ್ಲಿ ನೆಸ್ಲೆ ಕಂಪನಿ ವತಿಯಿಂದ ಹಾಗೂ ಗಂಗಾ ಮಾತಾ ಬೀದಿಯ ಸರ್ಕಾರಿ ಶಾಲೆಯನ್ನ ನಾರಾಯಣ ಹೃದಯಾಲಯ ವತಿಯಿಂದ ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದ್ದು, ಶಾಲಾ ಕೊಠಡಿಗಳ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಶೈಕ್ಷಣಿಕವಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಖಾಸಗಿ ಶಾಲೆ ಮಕ್ಕಳ ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವುದು ಆದ್ಯ ಕರ್ತವ್ಯವಾಗಿದೆ. ಸಾರ್ವಜನಿಕ ಜವಾಬ್ದಾರಿ ಸಮುದಾಯ ಅಭಿವೃದ್ಧಿ ಅನುದಾನವನ್ನು ಶಿಕ್ಷಣಕ್ಕೆ ಖರ್ಚು ಮಾಡುತ್ತಿರುವುದು ಕರ್ನಾಟಕ ರಾಜ್ಯದಲ್ಲಿ ಹೆಗ್ಗಳಿಕೆಗೆ ಮಳವಳ್ಳಿ ಮಾತ್ರ ಎಂದು ತಿಳಿಸಿದರು. ಪಕ್ಕದಲ್ಲೇ ಈ ಒಂದು ವಾರ್ಡ್ ನಂಬರ್ 22ರಲ್ಲಿ ಒಂದು ತಮ್ಮನಹಳ್ಳಿ ರಸ್ತೆ ಹತ್ರ 20 ಲಕ್ಷದ ರಸ್ತೆ ಕಾಮಗಾರಿ ಮತ್ತು ಮತ್ತೊಂದು 21 ವಾರ್ಡ್ ನಂಬರ್ 21ರಲ್ಲಿ 30 ಲಕ್ಷದ ಒಂದು ದೊಣ್ಣೆ ಹಳ್ಳಕ್ಕೆ ರಿಟೈನಿಂಗ್ ವಾಲ್ ಕಟ್ತಕ್ಕಂಥ ತಡೆಗೋಡೆ ಕಟ್ತಕ್ಕಂಥ ಕಾಮಗಾರಿ. ಹಾಗೆಯೇ ನಮ್ಮ ವಾರ್ಡ್ ನಂಬರ್ 21ರಲ್ಲಿ ಒಂದು ರಸ್ತೆ ಅಭಿವೃದ್ಧಿಗೆ ಇನ್ನೊಂದು 13 ಲಕ್ಷದ ಕಾಮಗಾರಿಯನ್ನು ಮತ್ತು ವಾರ್ಡ್ ನಂಬರ್ 20ರಲ್ಲಿ ಗುರು ಮನೆಯಿಂದ ಸಾಕಮ್ಮನ ಮನೆಯವರಿಗೆ ಮತ್ತು ವಾರ್ಡ್ ನಂಬರ್ 20ರ ಹೊನ್ನಯ್ಯನ ಮನೆ ಹತ್ರ 2 ಕಡೆಯೂ ಡೆಕ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು 3 ಲಕ್ಷದ ಒಂದು ಕಾಮಗಾರಿ ಮತ್ತು ಮತ್ತೊಂದು ರಸ್ತೆ ಅಭಿವೃದ್ಧಿ ಅಲ್ಲೇ ಒಂದು 5 ಲಕ್ಷದ ಒಂದು ಕಾಮಗಾರಿಯನ್ನು ಮಾಡಿದೆ. ಹಾಗೆ ಮಳವಳ್ಳಿ ಪಟ್ಟಣದಲ್ಲಿರ್ತಕ್ಕಂಥ ಆಧುನಿಕ ಮೀನು ಮಾರುಕಟ್ಟೆ ಹತ್ರ ಒಂದು ತಡೆಗೋಡೆ ಹಾಗೂ ಒಂದು ಸೇತುವೆ ನಿರ್ಮಾಣಕ್ಕೆ 50 ಲಕ್ಷದ ಕಾಮಗಾರಿ ಗುತ್ತಿಗೆ ಮಾಡಿದೆ. ಮುಂದುವರೆದು ಅಲ್ಲೇ ಗಂಗಾಮತಸ್ಥ ಬೀದಿಗೆ ಬಹಳ ಪುರಾತನವಾದಂಥ ಒಂದು ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದ ಶಾಲೆ, ಅದಕ್ಕೆ ನಾರಾಯಣ ಹೃದಯಾಲಯದವರು ಸುಮಾರು 1.5 ಕೋಟಿ ರೂಪಾಯಿನ ಶಾಲೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಒಪ್ಪಿ ಅದಕ್ಕೂ ಕೂಡ ಇವತ್ತು ಗುದ್ದಿ ಪೂಜೆ ಮಾಡಿದ್ದಾರೆ. ಮತ್ತು ಅಲ್ಲೇ ಒಂದು ಕೋತಿಗೋಡಿಯಿಂದ ಕಂಬಾಳೆಗೌಡರ ಮನೆಯವರಿಗೆ 50 ಲಕ್ಷದ ರಸ್ತೆ ಮತ್ತು ಚರಂಡಿಗೆ ಇವತ್ತು ಗುದ್ದಿ ಪೂಜೆ ಮಾಡಿದ್ದೇನೆ. ತದನಂತರ ಸೋಡ್ಮುದ್ದಿನಕೇರಿನಲ್ಲಿ ಒಂದು 20 ಲಕ್ಷದ ಒಂದು ರಸ್ತೆ ಅಭಿವೃದ್ಧಿಗೆ ಚರಂಡಿಗೆ ಕಾಮಗಾರಿ ಮಾಡಿದ್ದೇನೆ. ಮತ್ತು ವಾರ್ಡ್ ನಂಬರ್ 14ರಲ್ಲಿ ಒಂದು 33 ಲಕ್ಷದ ಒಂದು ರಸ್ತೆ ಮತ್ತು ಚರಂಡಿಗೆ ಕಾಮಗಾರಿಗೆ ಇವತ್ತು ಗುದ್ದಿ ಪೂಜೆ ಮಾಡಿದ್ದೇನೆ. 14 ಮತ್ತು 16ಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ 20 ಲಕ್ಷದ ಒಂದು ಕಾಮಗಾರಿಗೆ ಇವತ್ತು ಗುದ್ದಿ ಪೂಜೆ ಮಾಡಿದ್ದೇನೆ. ಹಾಗೆ ವಾರ್ಡ್ ನಂಬರ್ 15ರಲ್ಲಿ ರಾಚಪ್ಪನವ್ರ ಮನೆಯಿಂದ ಗುರುಸ್ವಾಮಿ ಮನೆಯವರಿಗೆ 15 ಲಕ್ಷದ ರಸ್ತೆ ಮತ್ತು ಚರಂಡಿ. ವಾರ್ಡ್ ನಂಬರ್ 15ರ ಕನಕಪುರ ರಸ್ತೆ ನಾಥಪ್ಪ ಹೋಟೆಲ್ನಿಂದ ಮಲ್ಲಯ್ಯನ ಮನೆಯವರೆಗೂ ಕೂಡ ಒಂದು 36 ಲಕ್ಷದ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಮತ್ತು ಕೊಳ್ಳೇಗಾಲ ರಸ್ತೆ ಸಾಕಮ್ಮ ಮನೆಯಿಂದ ವಾರ್ಡ್ ನಂಬರ್ 11 ಅಂದರೆ ಮಾರಹಳ್ಳಿಯಲ್ಲಿ ರಾಮಚಂದ್ರ ಮನೆಯವರೆಗೆ ಅಂದರೆ ಕೊಳ್ಳೇಗಾಲ ಮುಖ್ಯ ರಸ್ತೆಯಿಂದ ರಾಮಚಂದ್ರ ಮನೆ 30 ಲಕ್ಷ. ವಾರ್ಡ್ ನಂಬರ್ 11ರಲ್ಲೇ ಅಲ್ಲೇ ಮಾರಹಳ್ಳಿಯಲ್ಲಿ ಕೊಳ್ಳೇಗಾಲ ರಸ್ತೆಯಿಂದ ನಾಗರಾಜು ಮನೆಯವರಿಗೆ 20 ಲಕ್ಷದ ಒಂದು ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಮಾಡಿದ್ದಾರೆ. ಈಗ ತಮ್ಮ ಗ್ರಾಮದಲ್ಲಿ ಅಂದರೆ ನಮ್ಮ ಭಾಳ ದಿನಗಳಿಂದ ಇಲ್ಲಿ ಒಂದು ಶಾಲೆಗೆ ಕಟ್ಟಡಕ್ಕೆ ಬೇಡಿಕೆ ಇಟ್ಟಿದೆ, ಕಾಳಿಕೆ ಪದ್ಧತಿ. ಅದರ ಜವಾಬ್ದಾರಿನೂ ಕೂಡ ನಮ್ಮ ನೆಸ್ಲೆ ಸಂಸ್ಥೆಯವರೇ ಇವತ್ತು ಹೊತ್ಕೊಂಡು ನಿಮ್ಮ ಗ್ರಾಮದಲ್ಲಿ 79 ಲಕ್ಷ ರೂಪಾಯಿನ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಒಟ್ಟಾಗಿ ನಾನು ಇವತ್ತು ಮಳವಳ್ಳಿಯಲ್ಲಿ ಒಂದು ಸಾರ್ವಜನಿಕ ಸಹಭಾಗಿತ್ವದ ಅನುದಾನದಡಿ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 9 ಕೋಟಿ 13 ಲಕ್ಷದ ಕಾಮಗಾರಿಗಳಿಗೆ ಇವತ್ತು ನಾನು ಗುದ್ದಿ ಪೂಜೆ ಮಾಡಿದ್ದೇನೆ.